ಹೆಲೋ ಮೈ ಡಿಯರ್ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಮೊದಲನೇದಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಅಂತ ಹೇಳ್ತೀನಿ. ಓಕೆ, ವಿಡಿಯೋ ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ, ಕ್ಷಮೆ ಇರಲಿ ಅಂತ ಹೇಳ್ತಾ. ಸೊ ಗೈಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಟ್ರೂ ಇಂಟೆನ್ಷನ್ಸ್, ಅವರ ಒಂದು ಡೀಪ್ ಇಂಟೆನ್ಷನ್ಸ್ ಏನಿದೆ, ನಿಮಗೋಸ್ಕರ ಏನು ಫೀಲ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ರೀಡಿಂಗ್ ಆಗಿರುತ್ತೆ. ಕ್ಯಾಂಡಲ್ ಬ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ, ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದಿದೆ. ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರಾ ಅವರಿಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, ಸಪ್ರೆಷನ್ನಲ್ಲಿ ಇರೋರು, ನೋ ಕಾಂಟ್ಯಾಕ್ಟಲ್ಲಿ ಇರೋರು, ಕಮ್ಯುನಿಕೇಷನ್ ಇಲ್ಲ, ಮಾತುಗಳೇ ಇಲ್ಲ ಅನ್ನೋರು ಈ ಒಂದು ವಿಡಿಯೋನ ನೋಡಬಹುದು. ಓಕೆ, ಫಾರ್ ಮೋರ್ ಕ್ಲಾರಿಟಿ, ಫಾರ್ ಪರ್ಸ್ನಲ್ ರೀಡಿಂಗ್ ಅವ್ರ ಲೈಫಲ್ಲಿ ಏನಾದರೂ ಡಿಸಿಷನ್ಸ್ ತೊಗೊಳೋದಕ್ಕೆ ಕಷ್ಟ ಆಗ್ತಾ ಇದೆ, ಕ್ಲಾರಿಟಿ ಬೇಕು ಅನ್ನೋರು ಪರ್ಸ್ನಲ್ ರೀಡಿಂಗ್ ಅನ್ನೋದನ್ನ ಬುಕ್ ಮಾಡ್ಕೊಳ್ಳಿ. ಸೊ ಅಲ್ಲಿ ನಿಮಗೆ ಪರ್ಸ್ನಲ್ ರೀಡಿಂಗಲ್ಲಿ ಅಕ್ಯುರೇಟಾಗಿ ರೀಡಿಂಗ್ ಅನ್ನೋದು ಸಿಗುತ್ತೆ. ಆ್ಯಂಡ್ ನೀವು ಯಾವ ಒಂದು ಡೈರೆಕ್ಷನ್ಗೆ ಹೋಗಬೇಕು ಅನ್ನೋದು ಕೂಡ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತೀನಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಗೈಸ್. ಅಗೇನ್ ಐ ಆಮ್ ಟೆಲ್ಲಿಂಗ್, ಇಟ್ಸ್ ಜಸ್ಟ್ ಅ ಜನರಲ್ ರೀಡಿಂಗ್ ಆಗಿರುತ್ತೆ. ಲಾಸ್ಟ್ ಟೈಮ್ ನಾನು ವಿಡಿಯೋ ಪೋಸ್ಟ್ ಮಾಡಿದಾಗ ಸುಮಾರು ಕಮೆಂಟ್ಸ್ಗಳು ಬಂತು. ಸೊ ಕೆಲವೊಂದು ಪಾಯಿಂಟ್ಗಳು ಅನ್ವಯ ಆಗಿರುತ್ತೆ, ಕೆಲವೊಂದು ಅನ್ವಯ ಆಗಿರೋದಿಲ್ಲ. ಸೊ ನಿಮಗೆ ಯಾವುದು ಈ ಒಂದು ವಿಡಿಯೋದಲ್ಲಿ ಅನ್ವಯ ಆಗಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋ ನೋಡ್ಕೊಳ್ಳಿ. ಸೊ ದಟ್ ಆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಪಾಯಿಂಟ್ಸ್ಗಳು ಅನ್ವಯ ಆಗಿರುತ್ತೆ. ಓಕೆ, ಸೊ ಅಗೇನ್ ಐ ಆಮ್ ಟೆಲ್ಲಿಂಗ್, ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ ಓಕೆ ಸೊ ಗೈಸ್, ಈ ಒಂದು ಫ್ಲೇಮನ್ನೇ 3 ಬಾರಿ ನೋಡಿ ಅಥವಾ 2 ನಿಮಿಷ ನೋಡ್ತಾ ಇರಿ. ವಿಡಿಯೋನ ಪಾಸ್ ಮಾಡಿ ನಿಮ್ಮ ಪರ್ಸನ್ ಅವ್ರನ್ನ ಹೆಸರು ಹೇಳ್ತಾ ಆ ಒಂದು ಎನರ್ಜಿನ ನೀವು ಕ್ಲೇಮ್ ಮಾಡ್ಕೋಬಹುದು. ಓಕೆ, ಕಮ್ಯುನಿಕೇಷನ್ ಗ್ಯಾಪ್ ತುಂಬ ಇದೆ ಇಲ್ಲಿ. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ ತುಂಬ ಸ್ಟ್ರಾಂಗ್ ಆಗಿದೆ, ಒಳ್ಳೆ ಬಾಂಡಿಂಗ್ ಇತ್ತು ಅಂತ ಕಾಣಿಸ್ತಾ ಇದೆ. ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ತುಂಬ ವೇಟ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ಮತ್ತೆ ಮೀಟ್ ಆಗಬೇಕು ಅಂತ. ಕಾತರದಿಂದ ಕಾಯ್ತಾ ಇದ್ದಾರೆ ಅವರ ಒಂದು ಫೀಲಿಂಗ್ಸ್ನ ಹೇಳ್ಕೋಬೇಕು ಅಂತ. ಆ್ಯಂಡ್ ಎನರ್ಜಿ ತುಂಬ ಹೈ ಆಗಿದೆ ಇವ್ರದ್ದು. ಆ್ಯಂಡ್ ಪ್ರೀತಿ ಕೂಡ ಅಷ್ಟೇ ಇದೆ, ಮುಂಚೆ ಅಷ್ಟೇ ಇದೆ. ಬಟ್ ಎಲ್ಲೋ ಒಂದು ಕಡೆ ಈ ಪರ್ಸನ್ಗೆ ಸ್ವಲ್ಪ ರಿಗ್ರೆಷನ್ ಫೀಲ್ ಆಗ್ತಾ ಇದೆ. ಸಿ, ಫ್ಲೇಮ್ ಎಷ್ಟು ಸ್ಟ್ರಾಂಗ್ ಆಗಿ ಉರಿತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇಟ್ ಮೀನ್ಸ್ ಈ ಒಂದು ಪರ್ಸನ್ಗೆ ಟ್ರೂ ಆಗಿ ಇಂಟೆನ್ಷನ್ಸ್ ನಿಮ್ಮ ಮೇಲೆ ಇರೋದು ಟ್ರೂ ಆಗಿದೆ. ಫೀಲಿಂಗ್ಸ್ ಏನಿದೆ ಅದು ಟ್ರೂ ಅಂತ ಹೇಳಬಹುದು, ಹಾನೆಸ್ಟಿ ಅನ್ನೋದಿರಬಹುದು. ಬಟ್ ಕೆಲವೊಂದು ವಿಚಾರದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಟ್ರಸ್ಟ್ ಇಶ್ಯೂಸ್ ಇಂದ ಈ ಒಂದು ರಿಲೇಷನ್ಶಿಪ್ ಬ್ರೇಕ್ ಆಗಿದೆ ಅಂತ ಹೇಳಬಹುದು, ಕಮ್ಯುನಿಕೇಷನ್ ಕಟ್ ಆಗಿದೆ ಅಂತ ಹೇಳಬಹುದು, ಇನ್ಫ್ಲೂಯೆನ್ಸ್ಡ್ ಜಾಸ್ತಿ ಆಗಿದ್ದಾರೆ ಅಂತ ಹೇಳಬಹುದು. ಫ್ಲೇಮ್ ತುಂಬ ಹೈ ಆಗಿದೆ ಅಂದರೆ ಇಲ್ಲಿ ಕೆಲವರ ಒಂದು ಲೈಫಲ್ಲಿ ಥರ್ಡ್ ಪಾರ್ಟಿ ಎಂಟ್ರಿ ಆಗಿದೆ. ಅದಕ್ಕೋಸ್ಕರ ಈ ಒಂದು ಕಮ್ಯುನಿಕೇಷನ್ ಗ್ಯಾಪ್, ಟ್ರಸ್ಟ್ ಇಶ್ಯೂಸ್ ಎಲ್ಲ ಆಗ್ತಾ ಇರೋದು. ನೀವು ಪ್ರಶ್ನೆ ಕೇಳಿದ್ದಕ್ಕೇ ಆ ಒಂದು ಪರ್ಸನ್ ನಿಮ್ಮಿಂದ ದೂರ ಆಗಿರೋದು ಈ ರೀತಿ ಇದೆ. ಡೌಟ್ಫುಲ್ ಎನರ್ಜಿನಲ್ಲಿ ಇದ್ದಾರೆ ಈ ಪರ್ಸನ್ ಅಂತ ಹೇಳಬಹುದು. ಆ್ಯಂಡ್ ಈ ಪರ್ಸನ್ ತುಂಬ ರಿಗ್ರೆಷನ್ಸ್ ಫೀಲ್ ಮಾಡ್ತಾ ಇದ್ದಾರೆ, ದಟ್ ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ, ಪಶ್ಚಾತ್ತಾಪದಲ್ಲಿದ್ದಾರೆ ಅಂತ ಹೇಳಬಹುದು ತುಂಬಾ. ಆ್ಯಂಡ್ ಥರ್ಡ್ ಪಾರ್ಟಿ ಎನರ್ಜಿ ತುಂಬ ಹೈ ಇದೆ ಗೈಸ್. ನೋಡಿ ಫ್ಲೇಮ್ ಎಷ್ಟು ಜೋರಾಗಿ ಉರಿತಾ ಇದೆ, ಎಷ್ಟು ಜೋರಾಗಿ ಉರಿತಾ ಇದೆ. ಇಟ್ಸ್ ಅ ಕ್ಲಿಯರ್ ಸೈನ್ ದಟ್ ನೀವು ಇದರಲ್ಲಿ ಬನ್ನಿ ಅಂತ, ಸ್ಪಿರಿಚುವಾಲಿಟಿಗೆ ಬನ್ನಿ ಅಂತ ನಿಮಗೆ ಕ್ಲಿಯರ್ ಸೈನ್ ಕೊಡ್ತಾ ಇದೆ. ಜಸ್ಟ್ ಬಿ ಲೈಕ್ ಸ್ಪಿರಿಚುವಲ್ಲಿ ಕನೆಕ್ಟ್ ಆಗಿರಿ, ಯೂನಿವರ್ಸಿಗೆ ಕನೆಕ್ಟ್ ಆಗಿ ಅಂತ ಹೇಳ್ತಾ ಇದ್ದಾರೆ. ಇಟ್ಸ್ ವೆರಿ ಹೈ ಹಿಯರ್. ಎಲ್ಲೋ ಒಂದು ಕಡೆ ಈ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಈ ರಿಲೇಷನ್ಶಿಪ್ಪಲ್ಲಿ ನೋಡ್ತಾ ಇದ್ದೀರಾ. ಒಂದು ಸತಿ ಕಮ್ಯುನಿಕೇಟ್ ಆಗುತ್ತೆ, ಒಂದು ಸತಿ ಕಮ್ಯುನಿಕೇಟ್ ಆಗಲ್ಲ, ಆ ರೀತಿಯ ಒಂದು ಎನರ್ಜಿಗಳು ಬರ್ತಾ ಇದೆ ಅಂತ ಹೇಳಬಹುದು. ಲಿಟ್ರಲಿ ತುಂಬ ಹೈ ಆಗ್ತಾ ಇದೆ ಗೈಸ್ ಈ ಒಂದು ಫ್ಲೇಮ್. ಓಕೆ, ಓಕೆ,
ಇಲ್ಲಿ ಕೆಲವ್ರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗುವಂಥದ್ದಿದೆ ಗೈಸ್. ನಿಮ್ಗೆ ಯಾರಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅಥವಾ ಸ್ವಲ್ಪ ಸಿಮ್ಟಮ್ಸ್ ಬರ್ತಾ ಇದೆ, ಬಾಡಿ ಪೇಯ್ನ್ ಬರ್ತಾ ಇದೆ, ಬಾಡಿ ಏಕ್ ಬರ್ತಾ ಇದೆ ಅಂತಂದರೆ ಸ್ವಲ್ಪ ಚೆಕ್ ಮಾಡಿಸಿ ಅಂತ ಹೇಳ್ತೀನಿ. ಎಲ್ಲೋ ಒಂದು ಕಡೆ ನೀವು ದೂರ ಆಗಲಿ ಅಂತಲೇ ಕೆಲವರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿರೋದು ಇದೆ. ಬಹುಶಃ ಆ ಒಂದು ಥರ್ಡ್ ಪಾರ್ಟಿ ಏನಿದೆ ನೀವು ದೂರ ಆಗಲಿ ಅನ್ನೋ ಕಾರಣಕ್ಕೋಸ್ಕರನೇ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿರೋದು. ಆ್ಯಂಡ್ ಕನೆಕ್ಟಿವಿಟಿ ಬರ್ತಾ ಇಲ್ಲ, ಮತ್ತು ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಮತ್ತೆ ರೀಯೂನಿಯನ್ ಅನ್ನೋದು ಆಗ್ತಾ ಇಲ್ಲ ಅಂದರೆ ನೋಡಿ, ವ್ಯಾಕ್ಸ್ ಯಾವುದೂ ಬರ್ತಾ ಇಲ್ಲ, ಜಸ್ಟ್ ನನಗೆ ಫ್ಲೇಮ್ ಜಾಸ್ತಿ ಕಾಣಿಸ್ತಾ ಇದೆ. ಇಟ್ಸ್ ಜಸ್ಟ್ ಬಿಕಾಸ್ ಥರ್ಡ್ ಪಾರ್ಟಿ ಎನರ್ಜಿ ತುಂಬ ಹೈ ಇದೆ ಅಂತ ಹೇಳ್ಬೋದು. ಅವರ ಒಂದು ಕೆಲಸ ಸಾಧಿಸ್ಕೊಳ್ಳೋದಕ್ಕೋಸ್ಕರ ನಿಮ್ಮನ್ನು ಯೂಸ್ ಮಾಡ್ಕೊಳ್ಳುವಂಥ ರೀತಿಯಲ್ಲಿ ಇರ್ಬೋದು ಅಂತ ಹೇಳಬಹುದು. ಆ್ಯಂಡ್ ಈ ಪರ್ಸನ್ನ ತುಂಬ ಲೈಕ್ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ ನಿಮ್ಮ ಪಾರ್ಟ್ನರ್ನ ಅಂತ ಹೇಳ್ಬೋದು ಈ ಒಂದು ಥರ್ಡ್ ಪಾರ್ಟಿ. ಸೊ ನೀವು ತುಂಬ ಟ್ರೈ ಮಾಡ್ತಾ ಇದ್ದೀರಾ, ತುಂಬ ಕೇಳ್ಕೊಳ್ತಾ ಇದ್ದೀರಾ ಅಂದ್ರೂ ಈ ಪರ್ಸನ್ ರೆಡಿ ಇಲ್ಲ, ಮಾತಾಡೋದಕ್ಕೆ ಬರೋದಕ್ಕೆ ರೆಡಿ ಇಲ್ಲ ಅಂತ ಹೇಳಬಹುದು. ಆ್ಯಂಡ್ ಈ ಪರ್ಸನ್ ವಾಂಟ್ಸ್ ಟು ಬಿ ಫ್ರೀ, ಲೈಕ್ ನಾನು ಫ್ರೀ ಆಗಿರಬೇಕು, ಎಲ್ಲ ಕಡೆಯಿಂದನೂ ಫ್ರೀ ಆಗಿರಬೇಕು ಅಂತ ಫೀಲ್ ಮಾಡ್ತಾ ಇದ್ದಾರೆ. ಬಟ್ ಈ ಎಲ್ಲ ಕಡೆಯೂ ಸ್ಟಕ್ಕಾಗೇ ಫೀಲ್ ಆಗ್ತಾ ಇದ್ದಾರೆ. ಬಟ್ ಎಲ್ಲದರಿಂದ ಹೊರಗೆ ಬರಬೇಕು, ಜಸ್ಟ್ ನಾನು ಹಕ್ಕಿ ಥರ ಹಾರಾಡಬೇಕು, ನಾನು ಎಲ್ಲ ಈ ಒಂದು ಕಮಿಟ್ಮೆಂಟ್ಗಳಿಂದ, ಈ ಗೊಂದಲಗಳಿಂದ ಹೊರಗೆ ಬರಬೇಕು ಅಂತ ಅವ್ರು ಫೀಲ್ ಮಾಡ್ತಾ ಇದ್ದಾರೆ. ಬಟ್ ಸಿಚುವೇಶನ್ಸ್ ಅವ್ರಿಗೆ ಹೊರಗೆ ಬರೋದಕ್ಕೆ ರೆಡಿ ಇಲ್ಲ, ಹೊರಗೆ ಬರೋದಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಬಹುದು. ಸಮ್ ಕಾರ್ಮಿಕ್ ಎನರ್ಜೀಸ್ ಕೂಡ ಇದೆ ಅಂತ ಹೇಳ್ಬೋದು. ಕರ್ಮಗಳು ಏನಿದೆ ಅದು ಬ್ಲಾಕೇಜಸ್ನ ತಂದುಕೊಡುತ್ತೆ. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ನಮ್ಮ ಹಿಂದಿನ ಕರ್ಮಗಳು ಅದನ್ನು ಮತ್ತೆ ಮುಂದುವರ್ಸೋದಕ್ಕೆ ಬಿಡೋದಿಲ್ಲ. ಸೊ ಇಲ್ಲಿ ಸಪ್ರೇಷನ್ಸ್ ಅಥವಾ ತುಂಬ ನೋವುಗಳು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಆಗಿದೆ ಅಂದರೆ ಇಲ್ಲಿ ಕಾರಣಗಳು ಕೆಲವೊಂದು ಕಾರ್ಮಿಕ್ ಎನರ್ಜೀಸ್ ಕೂಡ ಇರುತ್ತೆ, ಅಥವಾ ಹಳೆ ಕರ್ಮಗಳು, ಹಳೆ ಜನ್ಮದ ಕರ್ಮಗಳು ಕೂಡ ಇಲ್ಲಿ ನಡೀತಾ ಇರುತ್ತೆ. ಸೊ ಅದೆಲ್ಲ ಕ್ಲಿಯರ್ ಆಗಬೇಕು. ಸೊ ನನ್ನ ಸಜೆಷನ್ಸ್ ನಿಮಗೆ ಅಂದರೆ ಮೆಡಿಟೇಷನ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಕರ್ಮಗಳನ್ನು ಕಳ್ಕೋಬೇಕು ಅಂದರೆ ಬೆಸ್ಟ್ ವೇ ಟು ಮೆಡಿಟೇಟ್ ಅಂತ ಹೇಳ್ತೀನಿ. ಸೊ ಹಿಂದಿನ ಜನ್ಮಗಳಲ್ಲಿ ಏನೆಲ್ಲ ಕರ್ಮಗಳಿದೆ, ನೀವು ಮತ್ತೆ ಒಂದಾಗೋದಕ್ಕೆ ಏನೆಲ್ಲ ಅಡೆತಡೆಗಳಿದೆ ಅಂದರೆ ಜಸ್ಟ್ ಬಿಕಾಸ್ ಆ ಕರ್ಮಗಳಿಂದ ಆಗ್ತಾ ಇರುತ್ತೆ. ಸೊ ಕರ್ಮಗಳನ್ನು ಕ್ಲಿಯರ್ ಮಾಡ್ಕೋಬೇಕು ಅಂದರೆ ನೀವು ಮೆಡಿಟೇಷನ್ ಮಾಡಿ. ಆ್ಯಂಡ್ ಇಟ್ಸ್ ಅ ಕ್ಲಿಯರ್ ಸೈನ್, ಜಸ್ಟ್ ಆಗಲೇ ಹೇಳಿದಾಗೆ ನೀವು ಸ್ಪಿರಿಚುವಾಲಿಟಿ ಜರ್ನಿಗೆ ಬರಬೇಕು. ಆ್ಯಂಡ್ ಸಾಧ್ಯ ಆದರೆ ಸ್ಪಿರಿಚುವಾಲಿಟಿ ಬಗ್ಗೆ ಸ್ಟಡಿ ಮಾಡಿ, ಅಥವಾ ಈ ಒಂದು ವರ್ಷ ಏನಿದೆ ಹೀಲಿಂಗ್ ವರ್ಷ ಅಂತ ಹೇಳ್ಬೋದು. ನೀವು ಹೀಲಾಗಿ ಬೇರೆದವ್ರನ್ನೂ ಹೀಲ್ ಮಾಡುವಂತಹ ಒಂದು ವರ್ಷ ಅಂತಲೇ ಹೇಳಬಹುದು. ಲೈಕ್ ಏಂಜಲ್ಸ್ ಇಯರ್ ಅಂತಲೇ ಹೇಳ್ತೀವಿ ನಾವು ಈ ಒಂದು 2024ನ. ಸೊ ಅದಕ್ಕೋಸ್ಕರ ಎಷ್ಟು ಸಾಧ್ಯನೋ ಅಷ್ಟು ಸ್ಪಿರಿಚುವಾಲಿಟಿಗೆ ಬನ್ನಿ ಅಂತ ಹೇಳ್ತೀನಿ. ಸೊ ದಟ್ ನೀವು ಕೂಡ ಹೀಲ್ ಆಗ್ಬೋದು, ನಿಮ್ಮ ರಿಲೇಷನ್ಶಿಪ್ನು ನೀವು ಹೀಲ್ ಮಾಡಬಹುದು. ಓಕೆ. ಆ್ಯಂಡ್ ಕಾರ್ಮಿಕ್ ಎನರ್ಜಿ ತುಂಬ ಹೈ ಇದೆ ಗೈಸ್ ಇಲ್ಲಿ. ಸಮ್ ಬ್ಲಾಕೇಜಸ್ ಬರೋದಕ್ಕೆ ಕಾರಣ ಈ ಒಂದು ಎನರ್ಜೀಸ್ಗಳಿಂದನೇ ಅಂತ ಹೇಳಬಹುದು. ಸೊ ಇದೆಲ್ಲ ಕ್ಲಿಯರ್ ಆಗಬೇಕು ಅಂದರೆ ಯು ಹ್ಯಾವ್ ಟು ಎಂಟರ್ ಫಾರ್ ಅ ಸ್ಪಿರಿಚುವಲ್ ಪಾತ್ ಅಂತಲೇ ಹೇಳಬಹುದು. ನಿಮ್ಮ ಪರ್ಸನ್ ಫೀಲ್ ಮಾಡ್ತಾ ಇರೋದು ನೀಡ್ ಹೆಲ್ಪ್ ಅನ್ನೋ ಥರ ಫೀಲ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾರ್ದೋ ಒಂದು ಸಹಾಯ ಬೇಕಾಗಿದೆ. ಬಹುಶಃ ಎಲ್ಲ ಒಂದು ಬ್ಲಾಕೇಜಸ್ ಏನಿದೆ, ಸ್ಟಕ್ ಎನರ್ಜಿ ಏನಿದೆ, ಅದರಿಂದ ಅವ್ರನ್ನ ಹೊರಗೆ ತೊಗೊಂಬರ್ಬೇಕು ಅಂದರೆ ಅವ್ರಿಗೆ ಒಂದು ಸಹಾಯ ಬೇಕಾಗಿದೆ ಅಂತ ಹೇಳ್ಬೋದು. ಬಟ್ ನೀವು ಸಹಾಯ ಮಾಡಬೇಕು ಅಂದ್ಕೊಳ್ತಾ ಇದ್ರೂ ಕೆಲವೊಂದು ವಿಚಾರಗಳಲ್ಲಿ ಅದು ಸಾಧ್ಯ ಆಗ್ತಾ ಇಲ್ಲ. ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಆಗ್ತಾ ಇಲ್ಲ. ಜಸ್ಟ್ ಬಿಕಾಸ್ ಸಮ್ ಇಶ್ಯೂಸ್, ಸಮ್ ಎನರ್ಜಿ, ಸಮ್ ಎವಿಲ್ ಐ ಅಂತ ಹೇಳಬಹುದು, ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಪ್ರಯೋಗಗಳಾಗ್ತಾ ಇರಬಹುದು, ಅಥವಾ ಥರ್ಡ್ ಪಾರ್ಟಿ ಎನರ್ಜಿ ತುಂಬ ಹೈ ಆಗಿದೆ ಅಂತ ಹೇಳಬಹುದು. ಈ ಒಂದು ವಿಚಾರಗಳಲ್ಲಿ, ಈ ಒಂದು ವಿಧಾನಗಳಲ್ಲಿ ಹೇಳಬೇಕು ಅಂದರೆ ಈ ಪರ್ಸನ್ ಹೊರಗೆ ಬರಬೇಕು, ಹೆಲ್ಪ್ ಬೇಕು, ನೀಡ್ ಹೆಲ್ಪ್ ಅಂತ ಜೋರಾಗಿ ಹೇಳ್ತಾ ಇದ್ದಾರೆ. ಬಟ್ ವಾಯ್ಸ್ ಬರ್ತಾ ಇಲ್ಲ, ಆ ರೀತಿ ಇದೆ. ಈ ಪರ್ಸನ್ದು ಸ್ವಲ್ಪ ಥ್ರೋಟ್ ಚಕ್ರ ಬ್ಲಾಕ್ ಆಗಿದೆ ಅಂತ ಹೇಳ್ಬೋದು. ಬಿಕಾಸ್ ಅದಕ್ಕೋಸ್ಕರ ಅವ್ರ ಕಮ್ಯುನಿಕೇಷನ್ ಕ್ಲಿಯರಿಟಿ ಇಲ್ಲ, ಯಾರ ಹತ್ರನೂ ಮನಸ್ಸು ಬಿಚ್ಚಿ ಮಾತಾಡೋಕ್ಕಾಗ್ತಾ ಇಲ್ಲ, ಏನನ್ನು ಹೇಳ್ಕೊಳ್ಳೋ ಸ್ಥಿತಿಯಲ್ಲೂ ಅವರು ಇಲ್ಲ ಅಂತ ಹೇಳಬಹುದು. ಸೊ ಎಲ್ಲನೂ ಕಾನ್ಫಿಡೆಂಟ್ ಲೆವೆಲ್ ತುಂಬ ಕಮ್ಮಿ ಇದೆ ಅಂತ ಹೇಳ್ಬೋದು. ಈ ಪರ್ಸನ್ಗೆ ನಿಮ್ಮ ಎದುರಿಗೆ ಬಂದು ನಿಂತ್ಕೊಂಡು ಮಾತಾಡೋ ಅಷ್ಟು ಧೈರ್ಯನೂ ಇಲ್ಲ. ಯಾವ ರೀತಿ ಹೇಳಬೇಕು, ನೀವು ಕೇಳುವಂತಹ ಪ್ರಶ್ನೆಗಳಿಗೆ ಅವ್ರಿಗೆ ಉತ್ತರ ಕೊಡಬೇಕು, ಯಾವ ರೀತಿ ಉತ್ತರ ಕೊಡಬೇಕು, ಉತ್ತರಗಳೇ ಇಲ್ಲ ನನ್ನ ಹತ್ರ ಅನ್ನೋ ಒಂದು ಫೀಲಲ್ಲಿ ಅವರಿದ್ದಾರೆ. ಅಫ್ಕೋರ್ಸ್ ವೇಟಿಂಗ್, ಅವ್ರಿಗೆ ಗೊತ್ತು ನೀವು ವೇಟ್ ಮಾಡ್ತಾ ಇದ್ದೀರಾ, ನೀವು ಎಷ್ಟು ಪ್ರೀತಿಸ್ತಾ ಇದ್ದೀರಾ ಅಂತ ಅವ್ರಿಗೆ ಗೊತ್ತು, ಫೀಲ್ ಮಾಡ್ತಾ ಇದ್ದಾರೆ. ಬಟ್ ಆ್ಯಸ್ ಪರ್ ಎನರ್ಜಿ, ಆ್ಯಸ್ ಪರ್ ಅವ್ರ ಸಿಚುವೇಶನ್ಸ್ ಅವ್ರಿಗೆ ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ.
ಕೂಗಿ ಹೇಳಬೇಕು ಅಂತ ಇದ್ದಾರೆ, ಹೆಲ್ಪ್ ಬೇಕು ಅಂತ, ಬಟ್ ಅವರು ಕೂಗ್ತಾ ಇದ್ದಾರೆ, ಯಾರಿಗೂ ಕೇಳಿಸ್ತಾ ಇಲ್ಲ, ಆ ರೀತಿ ಎನರ್ಜೀಸಲ್ಲಿದ್ದಾರೆ. ಆ್ಯಂಡ್ ತುಂಬ ಹೈ ಎನರ್ಜಿನಲ್ಲಿದ್ದಾರೆ. ಜಸ್ಟ್ ಹೈ ಎನರ್ಜಿ ಇನ್ ದ ಸೆನ್ಸ್ ತುಂಬ ಸ್ಟಕ್ ಹೈ ಎನರ್ಜಿ ಅಂತ ಹೇಳ್ಬೋದು. ಯಾವ ರೀತಿ ಸ್ಟಕ್ ಅಂದರೆ ಒಂದು ತೀರಾ ಹೇಳ್ಕೊಳಕ್ಕೆ ಆಗದೇ ಇರೋವಂಥ ಪರಿಸ್ಥಿತಿ. ಫಾರ್ ಎಕ್ಸಾಂಪಲ್, ಈಗ ಬಿಸಿ ತುಪ್ಪ ನುಂಗೋದಕ್ಕೂ ಆಗೋದಿಲ್ಲ, ಉಗುಳೋದಕ್ಕೂ ಆಗೋದಿಲ್ಲ, ಈ ರೀತಿಯ ಒಂದು ವೈಬ್ರೇಷನಲ್ಲಿ ಅವರಿದ್ದಾರೆ ಅಂತ ಹೇಳಬಹುದು. ಜಸ್ಟ್ ನಾನು ನಿಮಗೆ ಒಂದು ಸೊಲ್ಯೂಷನ್ ಕೊಡೋದಾದರೆ, ಜಸ್ಟ್ ನೀವು ಮ್ಯಾನಿಫೆಸ್ಟ್ ಮಾಡಿ, ನೀವು ಮೆಡಿಟೇಷನ್ ಮಾಡಿ, ದಟ್ಸ್ ಇಟ್ ಗೈಸ್. ಓಕೆ, ಸೊ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ಸ್ ಅನ್ನೋದು ಬೇಕು ಅನ್ನೋದು ತಿಳಿಸಿ, ನಾನು ಆ ಟಾಪಿಕ್ ಮೇಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.